ಕ್ಷೇತ್ರ ವ್ಯಾಪ್ತಿಯ ಸಮಸ್ಯೆ ಪರಿಹಾರಕ್ಕೆ ಅಧಿಕಾರಿಗಳೊಂದಿಗೆ ಶಾಸಕಿ ನಯನಾ ಮೋಟಮ್ಮ ಅವರು ಸಭೆಯನ್ನು ಏರ್ಪಡಿಸಿದ್ದರು. ಮೂಡಿಗೆರೆ ಕ್ಷೇತ್ರದ ಶಾಸಕಿ ನಯನಾ ಮೋಟಮ್ಮ ಅವರು ಮಾತನಾಡಿ, ಮೂಡಿಗೆರೆ ಕ್ಷೇತ್ರವು ಹಲವು ದಶಕಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಕೂಡಲೇ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಅತಿವೃಷ್ಟಿಯಿಂದ ನಿರಾಶ್ರಿತರಾದ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲು ತುರ್ತು ಕ್ರಮಕ್ಕೆ ಹಾಗೂ ಆಶ್ರಯ ಮನೆ ನಿರ್ಮಾಣಕ್ಕಾಗಿ ಮತ್ತು ಸ್ಮಶಾನ ಜಾಗಕ್ಕಾಗಿ ಶೀಘ್ರದಲ್ಲೇ ಭೂಮಿಯನ್ನು ಗುರುತು ಮಾಡಿ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ಹೇಳಿದರು. ಚಿಕ್ಕಮಗಳೂರು ತಾಲೂಕಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದೇ ರೀತಿ ಮೂಡಿಗೆರೆ ತಾಲೂಕಿನಲ್ಲೂ ಸೇಮ್ ಮೂಡಿಗೆರೆ ಅಂಡ್ ಕಳಸ ಬೇಸಿಗೆ ಸೇಮ್ ತರ ಪಟ್ಟಿ ಬೇಕು. ಹಳೆಯದು ಏನು ಮಂಜೂರಾತಿ ಆಗಿತ್ತು, ಹೊಸದಾಗಿ ಏನು ಮಂಜೂರಾತಿ ಆಗಿತ್ತು, ಯಾವುದರಲ್ಲಿ ಡಿಸ್ಪ್ಯೂಟೆಡ್ ಇತ್ತು ಅಥವಾ ಗ್ರಾಮ ಠಾಣಾ ಜಾಗ ಅಂತ ಏನು ಫಾರ್ ಎಕ್ಸಾಂಪಲ್ ಮಾದರಿಗಿದೆ, ಅದನ್ನ ಅದರ ಪ್ರಕಾರ ನೀವು ನಮಗೆ ಸ್ಟೇಟಸ್ ಅಪ್ಡೇಟ್ಸ್ ಕೊಡಬೇಕು. ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಸಮುದಾಯ ಭವನ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘಟಕ ಆಗಿರ್ಬೋದು, ಸ್ಮಶಾನ ಆಗಿರ್ಬೋದು, ದಯವಿಟ್ಟು ಇದನ್ನ ಮಾಡಿ. ಈಗ ಮ್ಯಾಮ್ ದಯವಿಟ್ಟು ಮ್ಯಾಮ್ ನೀವು ಇದರಲ್ಲಿ ಕಳಸ ಕವರ್ ಮಾಡಿದ್ರ ಸಂಸ್ಥೆ ತೋಟೂರು ಮತ್ತೆ ಇಡ್ತೀರಿ, ಬಿಕಾಸ್ ಈಗ ನೀವೇನು ಅದ್ರ ಬಗ್ಗೆ ಈಗ ಹಳೆ ಗ್ರಾಮ್ಸ್ ಅಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ, ವಿಧಾನಸಭಾ ಕ್ಷೇತ್ರದ ಶಾಸಕರು ಇವತ್ತಿನ ದಿನ ಎಲ್ಲ ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಎಷ್ಟು ಒಂದು ನಿವೇಶನ ರೈತರು ಇದ್ದಾರೆ ಹಾಗೂ ಅವರಿಗೆ ಯಾವ ರೀತಿ ನಮ್ಮ ಕಂದಾಯ ಜಮೀನನ್ನು ಒಂದು ಗ್ರ್ಯಾಂಟ್ ಮಾಡಿ ಗ್ರಾಮ ಪಂಚಾಯಿತಿಗಳಿಗೆ ಯಾವ ರೀತಿ ಒಂದು ಲೇಔಟ್ಗಳನ್ನ ಡೆವಲಪ್ ಮಾಡಿ ಅವರಿಗೆ ಒಂದು ಆಶ್ರಯ ನಿವೇಶನಗಳನ್ನ ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆದಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಇಲ್ಲಿವರೆಗೂ ಅವರು ಬಂದ ಮೇಲೆ ಎಷ್ಟು ಜಮೀನನ್ನು ಅವರು ಹಸ್ತಾಂತರ ಮಾಡಿದ್ದಾರೆ ಹಾಗೂ ಒಂದು ಇವತ್ತಿನ ವಸ್ತುಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ಚರ್ಚೆ ಆಗಿದೆ. ಎಲ್ಲ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಹ್ಯಾಂಡ್ ಓವರ್ ಆಗಿದೆ ಅದನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಮತ್ತು ಯಾವ ರೀತಿ ಬೇಗ ಗ್ರಾಮ ಸಭೆಗಳನ್ನ ಕರೆದು ಒಂದು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಸುಮಾರು ಒಂದು 150ರಿಂದ 200 ಹಕ್ಕುಪತ್ರಗಳು ರೆಡಿಯಾಗಿ ಅದು ನಮ್ಮ ನಿಗಮದಿಂದ ಬರುವಂಥ ಹಂತದಲ್ಲಿದ್ದಾವೆ ಹಾಗೂ ವಿವಿಧ ಹಂತಗಳಲ್ಲಿ ಸಾಕಷ್ಟು ಒಂದು ನಾವು ಈಗ ಸದ್ಯಕ್ಕೆ ನಾವು ಟಾರ್ಗೆಟ್ ಇಟ್ಕೊಂಡಿರೋದು 1000 ಜನಕ್ಕೆ ಮೊದಲು 1000 ಜನಕ್ಕೆ ಆದ್ಯತೆ ಮೇರೆಗೆ ನಾವು ಹಕ್ಕುಪತ್ರಗಳನ್ನ ಕೊಡಬೇಕು ಅನ್ನೋದು. ಇನ್ನು ಮುಂದಿನ 2-3 ತಿಂಗಳಲ್ಲಿ ಈ ಕೆಲಸ ಆಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗೋಪಾಲಕೃಷ್ಣ ಹಾಗೂ ವಿವಿಧ ಇಲಾಖೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.